ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಕಾಮೆಡ್ಗೆ 2026 ಏನು ಅಪ್ಡೇಟ್ಸ್ ಬಂದಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಕೂಡ ನಮ್ಮ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಒಂದು ಲೈಕು ಕೂಡ ಕೊಡಿ. ನಮ್ಮ ವಾಟ್ಸಪ್ ಚಾನಲ್ನು ಕೂಡ ಜಾಯಿನ್ ಆಗಿ ಅಲ್ಲೂ ಕೂಡ ಕೆಲವೊಂದಿಷ್ಟು ಹೊಸ ಅಪ್ಡೇಟ್ಸ್ಗಳು ಏನಿರುತ್ತೋ ಎಜುಕೇಷನ್ ಬಗ್ಗೆ ಆಗಿರಲಿ, ಸ್ಕಾಲರ್ಶಿಪ್ ಬಗ್ಗೆ ಆಗಿರಲಿ, ಅಲ್ಲೂ ಕೂಡ ನಾವು ಅಪ್ಡೇಟ್ಸ್ಗಳನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ವಾಟ್ಸಪ್ ಚಾನಲ್ನು ಜಾಯಿನ್ ಆಗೋದನ್ನ ಮರಿಬೇಡಿ. ಈಗ ಕಾಮೆಡ್ಸ್ಗೆಯಲ್ಲಿ ಈಗ ಮೊದಲನೇ ರೌಂಡು ಕೂಡ ಕಂಪ್ಲೀಟ್ ಆಗಿ ನಾವು ಅದರಲ್ಲಿ GM ಸ್ಟೂಡೆಂಟು ಕೂಡ ಮತ್ತು KKR ಸ್ಟೂಡೆಂಟು ಕೂಡ ಅಲ್ಲಿ ಮೊದಲನೇ ಒಂದು ರೌಂಡಲ್ಲಿ ಭಾಗವಹಿಸಿದ್ವಿ. ಈಗ ಎರಡನೇ ರೌಂಡಿನ ಒಂದು ಡೇಟ್ ಅನೌನ್ಸ್ ಆಗಿದೆ. ಅದರಲ್ಲಿ ಎರಡನೇ ರೌಂಡಲ್ಲಿ ಏನು KKR ಸ್ಟೂಡೆಂಟ್ ಮಾತ್ರ ಇಲ್ಲಿ ಭಾಗವಹಿಸಬೇಕಾಗುತ್ತೆ ಎರಡನೇ ರೌಂಡಲ್ಲಿ. ಅದೇ ನೀವು ಕೇಳ್ಬೋದು, ಹಾಗಾದರೆ ನಾವು GM ಅಲ್ಲಿರುವಂಥ ವಿದ್ಯಾರ್ಥಿಗಳು ಹಂಗಾರೆ ಎರಡನೇ ರೌಂಡಲ್ಲಿ ನಾವು ಭಾಗವಹಿಸಂಗಿಲ್ವಾ? ಇಲ್ಲ, GM ಅವರು 3 ಮತ್ತು 4ನೇ ರೌಂಡಿಗೆ ಬರಬೇಕಾಗುತ್ತೆ. ಈ ಒಂದು ಎರಡನೇ ರೌಂಡ್ ಏನಿರುತ್ತೋ ಅದು KKR ಅವ್ರಿಗೆ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇಲ್ಲಿ GM ಸ್ಟೂಡೆಂಟಿಗೆ ಇಲ್ಲಿ ಅವರು ಅವಕಾಶವನ್ನು ಕೊಡಲ್ಲ. GM ಸ್ಟೂಡೆಂಟಿಗೆ 3 ಮತ್ತು 4ನೇ ರೌಂಡಲ್ಲಿ ಅವರು ಮುಂದುವರಿಬೇಕಾಗುತ್ತೆ. ನಾವೀಗ ಮೊದಲನೇ ರೌಂಡಲ್ಲಿ ಎರಡೂ ಕೂಡ ಮಿಕ್ಸ್ ಆಗಿತ್ತು. KKR ಮತ್ತು GM ಅವರು ಎರಡೂ ಕೂಡ ನಾವಲ್ಲಿ ಮೊದಲನೇ ರೌಂಡಲ್ಲಿ ಇದ್ವಿ. ಈಗ ಅವರಿಗೀಗ ಎರಡನೇ ರೌಂಡಿಗೆ ಏನು ಫಸ್ಟ್ ರೌಂಡಲ್ಲಿ ಮತ್ತು ಸೆಕೆಂಡ್ ರೌಂಡಲ್ಲಿ KKR ಅವರು ಇರ್ತಾರೋ ಅಲ್ಲಿಗೆ ಸೆಕೆಂಡ್ ರೌಂಡ್ ಅವರಿಗೆ ಕಂಪ್ಲೀಟ್ ಆಗುತ್ತೆ. ಈಗ KKR ಯಾರೆಲ್ಲ ಸ್ಟೂಡೆಂಟ್ಗಳಿದ್ದೀರೋ ನೀವು ಎರಡನೇ ರೌಂಡ್ ಈಗ ಯಾರೆಲ್ಲ ಫೀಸ್ ಪೇಮೆಂಟ್ ಮಾಡಿ ನೀವು ಹೋಗಿರ್ಬೋದು, ಅಥವಾ ನೀವು ಎರಡನೇ ಆಪ್ಷನನ್ನು ತಗೊಂಡು ಅಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡ್ಕೊಂಡಿರ್ಬೋದು, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡ್ಕೊಂಡಿರ್ಬೋದು, ಅಥವಾ 4ನೇ ಚಾಯ್ಸ್ನ ತಗೊಂಡು ಹೊರಗೆ ಹೋಗಿರ್ಬೋದು. ಈಗ ಯಾರೆಲ್ಲ ವಿದ್ಯಾರ್ಥಿಗಳು ಈ KKRಲ್ಲಿ ಏನು ಅಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡಿಗೆ ಬಂದಿದ್ದೀರೋ, ಅಂದು ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡಿಗೆ ಬಂದಿದ್ದೀರೋ ಅವ್ರೀಗ ಈ ಎರಡನೇ ರೌಂಡಲ್ಲಿ ಕಂಟಿನ್ಯೂ ಆದಂಗೆ. ಈಗ ಯಾರೆಲ್ಲ ವಿದ್ಯಾರ್ಥಿಗಳು ಅಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡ್ಕೊಂಡಿರೋ KKR ಸ್ಟೂಡೆಂಟ್ ಮಾತ್ರ, ಅಂದರೆ ಕಲ್ಯಾಣ ಕರ್ನಾಟಕ ರಿಲಿಜಿಯನ್ ಸ್ಟೂಡೆಂಟ್ ಯಾರಿದ್ದೀರೋ ಅವರು ಈಗ ಎರಡನೇ ರೌಂಡಲ್ಲಿ ನೀವು ಈ ಒಂದು ಡೇಟಲ್ಲಿ ನೀವು ಕಾಂಪೀಟ್ ಮಾಡಬೇಕಾಗುತ್ತೆ. ಯಾವ್ಯಾವ ಡೇಟಿಗೆ ಏನು ಕಾಂಪ್ಲೀಟ್ ಮಾಡಬೇಕು ಅಂದರೆ ಇಲ್ಲಿ ಒಂದು ಡೇಟನ್ನು ಕೊಟ್ಟಿದ್ದಾರೆ. ಏನು KKR ಸ್ಟೂಡೆಂಟಿನ ಎರಡನೇ ರೌಂಡ್ ಈಗ ಶುರುವಾಗಿದೆ. ಏನೆಲ್ಲ ಡೇಟ್ಸ್ಗೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ಎರಡನೇ ರೌಂಡಿನ KKR ಸ್ಟೂಡೆಂಟ್ ಸೀಟ್ಸ್ ಓನ್ಲಿ ಅಂತ ಅವರೇ ಈಗ ಅನೌನ್ಸ್ ಮಾಡಿದ್ದಾರೆ. KKR ಸ್ಟೂಡೆಂಟ್ ಓನ್ಲಿ ಅಂದರೆ ಇಲ್ಲಿ ಏನು ಬರುತ್ತೆ ಅಂದರೆ KKR ಸ್ಟೂಡೆಂಟು ಯಾವ ಡೇಟಿಗೆ ಏನೆಲ್ಲ ಮಾಡ್ಬೋದು ಅಂತಲೂ ಕೂಡ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಈಗ ಚಾಯ್ಸ್ನ ಫಿಲ್ ಮಾಡ್ಬೋದು. ಸೆಕೆಂಡ್ ರೌಂಡಲ್ಲಿ KKR ಸ್ಟೂಡೆಂಟು ಅವರು ಆಗಸ್ಟ್ 5ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ ಹಿಡಿದು ಆಗಸ್ಟ್ 6ನೇ ತಾರೀಕು ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಅವರು ಚಾಯ್ಸ್ನ ಫಿಲ್ ಮಾಡ್ಬೋದು. ಅದೇ ರೀತಿ ಅವರು ಡಿಸಿಷನ್ ತಗೊಂಡು ಈಗ ಎರಡನೇ ರೌಂಡಲ್ಲೇ ಅವರು ಈಗೇನು ಸಿಕ್ಕಿರೋಂಥ ಕಾಲೇಜ್ ಈಗ ಫಸ್ಟ್ ರೌಂಡಿಂದ ಎರಡನೇ ರೌಂಡಿಗೆ ಈಗ ಬಂದಿದ್ದಾರೆ, ಅಪ್ಗ್ರೇಡ್ ಮಾಡ್ಕೊಂಡು ಬಂದಿರ್ಬೋದು ಅಥವಾ ರಿಜೆಕ್ಟ್ ಮಾಡ್ಕೊಂಡು ಬಂದಿರ್ಬೋದು. ಅವ್ರಿಗೆ ಎರಡನೇ ರೌಂಡಲ್ಲಿ ಯಾವುದೋ ಒಂದು ಸೀಟ್ ಸಿಕ್ಕಿದೆ, ಈಗ ಯಾವುದೋ ಒಂದು ಕಾಲೇಜ್ ಕೂಡ ಅವ್ರಿಗೆ ಸಿಕ್ಕಿದೆ. ಅದೇ ಒಂದು ಸೀಟನ್ನು ನಾವು ತಗೊಳ್ತೀವಿ, ನಾವು ಕಾಲೇಜ್ಗೆ ಹೋಗ್ತೀವಿ ಅನ್ನೋದಾದರೆ ಅವರು ಡಿಸಿಷನ್ ತಗೊಂಡು ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಹೇಳಿದ್ದಾರೆ ಪೇಮೆಂಟ್ನ ಮಾಡಬೇಕಾಗುತ್ತೆ. ಅದು ಒಂದು ಯಾವ ಡೇಟಲ್ಲಿ ಮಾಡಬೇಕು? ಆಗಸ್ಟ್ 7ನೇ ತಾರೀಕು ಮಧ್ಯಾಹ್ನ 4 ಗಂಟೆಯಿಂದ ಹಿಡಿದು ಆಗಸ್ಟ್ 10ನೇ ತಾರೀಕು ಮಧ್ಯಾಹ್ನ 4 ಗಂಟೆ ಒಳಗಡೆ ಅವರು ಡಿಸಿಷನ್ ತಗೊಂಡು ಫೀಸ್ನ ಪೇಮೆಂಟ್ ಮಾಡಬೇಕಾಗುತ್ತೆ ಆನ್ಲೈನ್ ಮೂಲಕ. ಈಗ ಅದೇ ರೀತಿ ನೀವು ಏನು ಕಾಲೇಜ್ಗೆ ಈಗ ಫೀಸ್ನ ಪೇಮೆಂಟ್ ಮಾಡಿದ್ದೀರಾ, ಆಗಸ್ಟ್ 7ನೇ ತಾರೀಕಿನಿಂದ ಆಗಸ್ಟ್ 10ನೇ ತಾರೀಕು ಒಳಗಡೆ ನೀವು ಫೀಸ್ನ ಪೇಮೆಂಟ್ ಮಾಡಿದ್ದೀರಾ, ನೀವು ಇವಾಗ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು, ಅಂದರೆ ಅಡ್ಮಿಷನ್ ಆಗಬೇಕು ಅಂತ ಅರ್ಥ. ನೀವು ಅದನ್ನು ರಿಪೋರ್ಟ್ ಮಾಡ್ಕೋಬೇಕು ಅಂದರೆ ಆಗಸ್ಟ್ 7ನೇ ತಾರೀಕು ಮಧ್ಯಾಹ್ನ 4 ಗಂಟೆಯಿಂದ ಹಿಡಿದು ನಿಮಗೆ ಆಗಸ್ಟ್ 11ನೇ ತಾರೀಕು ಮಧ್ಯಾಹ್ನ 12 ಗಂಟೆ ಒಳಗಡೆ ಹೋಗಿ ನೀವು ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ಕಾಲೇಜ್ಗೆ ನೀವು ಏನು ಡಿಸಿಷನ್ ತಗೊಂಡು ನೀವು ಪೇಮೆಂಟ್ನ ಮಾಡಿರ್ತೀರೋ ಆ ಒಂದು ಕಾಲೇಜ್ಗೆ ಹೋಗಿ ಆಗಸ್ಟ್ 11ನೇ ತಾರೀಕು ಮಧ್ಯಾಹ್ನ 12 ಗಂಟೆ ಒಳಗೆ ನೀವು ನಿಮ್ಮ ಒಂದು ಫೀಸ್ ಪೇಮೆಂಟಿಂದು ಮತ್ತು ನಿಮ್ಮ ಒಂದು ಎಲ್ಲ ಡೀಟೇಲ್ಸ್ನ ತಗೊಂಡು ನಿಮ್ಮ ಒಂದು ಎಲ್ಲ ರೆಕಾರ್ಡ್ಸ್ಗಳನ್ನು ತಗೊಂಡು ನೀವು ಕಾಲೇಜಲ್ಲಿ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ನಾವು ಎರಡನೇ ರೌಂಡಲ್ಲಿ ಇಲ್ಲಿಂದ ನಾವು ಕ್ವಿಟ್ ಆಗ್ತೀವಿ, ಇಲ್ಲಿಂದ ಹೊರಗೆ ಹೋಗ್ತೀವಿ, ಕ್ಯಾನ್ಸಲೇಷನ್ ತಗೊಳ್ತೀವಿ ಅನ್ನೋದಾದರೆ ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೋ KKR ಸ್ಟೂಡೆಂಟ್ ಮಾತ್ರ ಯಾರೆಲ್ಲ ಇದ್ದಾರೆ ಅವರು ಆಗಸ್ಟ್ 7ನೇ ತಾರೀಕು ಮಧ್ಯಾಹ್ನ 4 ಗಂಟೆಯಿಂದ ಹಿಡಿದು ಆಗಸ್ಟ್ 11ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಒಳಗೆ ಅವರು ಡಿಸಿಷನ್ ತಗೊಂಡು ಈ ಒಂದು ಕಾಮೆಡ್ಗೆ ಕೌನ್ಸಿಲಿಂಗಿಂದ ಹೊರಗೆ ಬರಬೇಕಾಗುತ್ತೆ. ಅಂದರೆ ಚಾಯ್ಸ್ 4ನೇದ ಆಪ್ಷನನ್ನು ತಗೊಂಡು ಅವರು ಹೊರಗೆ ಬರಬೇಕಾಗುತ್ತೆ.
ಹಾಗಾಗಿ ಇಷ್ಟು ಒಂದು ಅಪ್ಗ್ರೇಡ್ ಬಂದಿರೋ ಅಂಥದ್ದು. ಯಾರೆಲ್ಲ ವಿದ್ಯಾರ್ಥಿಗಳು ಅಕ್ಸೆಪ್ಟ್ ಮಾಡ್ಕೊಂಡು ಫ್ರೀಸ್ ಮಾಡ್ಕೊಂಡು ಪೇಮೆಂಟ್ನ ಮಾಡಿರ್ತೀರೋ ಅಲ್ಲಿ ಏನಾದರೂ ನಿಮಗೆ ಸಾಟರ್ಡೇ ಅಥವಾ ಏನಾದರೂ ಗೌರ್ಮೆಂಟ್ ಹಾಲಿಡೇಗಳಿದ್ದರೆ ಆ ಒಂದು ಕಾಲೇಜಿನ ಡೇಟ್ಸನ್ನು ಕನ್ಫರ್ಮ್ ಮಾಡ್ಕೊಂಡು ಮತ್ತು ಟೈಮಿಂಗ್ಸ್ನ ಕನ್ಫರ್ಮ್ ಮಾಡಿಕೊಂಡು ನೀವು ಅಲ್ಲೋಗಿ ರಿಪೋರ್ಟ್ನ ಮಾಡ್ಕೋಬೇಕಾಗುತ್ತೆ ಅಂತಲೂ ಕೂಡ ಅವರಿಲ್ಲಿ ತಿಳಿಸಿದ್ದಾರೆ. ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ಸ್ ಏನೆಲ್ಲ ಫ್ರೀಸ್ ಮಾಡಿ ಅವರು ಪೇಮೆಂಟ್ ಮಾಡಿ ಇದು ಮಾಡಿರ್ತಾರೋ ಅಂಥವರು ಆ ಒಂದು ಕಾಲೇಜಿನ ಸಾಟರ್ಡೇ ಬಂದಿರ್ಬೋದು ಅಥವಾ ಪಬ್ಲಿಕ್ ಹಾಲಿಡೇ ಏನಾದ್ರು ಬಂದಿದ್ದರೆ ಆ ಕಾಲೇಜಿನ ಟೈಮಿಂಗ್ಸ್ ಏನಿರುತ್ತೋ ಅದನ್ನು ತಿಳ್ಕೊಂಡು ಹೋಗಿ ನೀವು ಕಾಲೇಜಲ್ಲಿ ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಈ ವಿಡಿಯೋದಲ್ಲಿ ನಮಗೆ ಕಾಮೆಡಿಕೆಯಲ್ಲಿ ಬಂದಿರುವಂಥ 2ನೇ ರೌಂಡಿನ ವಿದ್ಯಾರ್ಥಿಗಳು KKR ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ 2ನೇ ರೌಂಡಲ್ಲಿ ಭಾಗವಹಿಸೋದು. ಈಗಾಗಲೇ GM ವಿದ್ಯಾರ್ಥಿಗಳು ಕೇಳ್ಬೋದು, ಹಾಗಾದರೆ ನಾವು ಕಾಮೆಡಿಕೆಯಿಂದ 2ನೇ ರೌಂಡಿಗೆ ಭಾಗವಹಿಸಂಗಿಲ್ವಾ ಅಂತ. ಇಲ್ಲ, 2ನೇ ರೌಂಡಿಗೆ ನೀವಿರೋಲ್ಲ, ಅವರು 2ನೇ ರೌಂಡಿಗೆ ಕ್ಲೋಸ್ ಆಗ್ತಾರೆ. GM ವಿದ್ಯಾರ್ಥಿಗಳು 3 ಮತ್ತು 4ನೇ ರೌಂಡಲ್ಲಿ ಭಾಗವಹಿಸ್ಬೋದು. GM ವಿದ್ಯಾರ್ಥಿಗಳು ಮೊದಲನೇ ರೌಂಡಲ್ಲೂ ಕೂಡ ಇರ್ತಾರೆ, 3ನೇ ರೌಂಡಲ್ಲಿ ಇರ್ತಾರೆ ಮತ್ತು 4ನೇ ರೌಂಡಲ್ಲಿ ಇರ್ತಾರೆ. ಅದೇ KKR ವಿದ್ಯಾರ್ಥಿಗಳು ಮೊದಲನೇ ರೌಂಡಲ್ಲಿ ಇರ್ತಾರೆ ಮತ್ತು ಸೆಕೆಂಡ್ ರೌಂಡಲ್ಲಿ ಇರ್ತಾರೆ. ಹಾಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು GM ಇದ್ದೀರೋ ಅದು 3ನೇ ರೌಂಡಲ್ಲಿ ಬರಬೇಕಾಗುತ್ತೆ. ಮುಂದಿನ ಏನೆಲ್ಲ ಪ್ರೋಸೆಸ್ ನಡೆಯುತ್ತೆ ಅಂತ ಕೂಡ ನಾನು ನಿಮಗೆ ಡೇಟ್ಸ್ ಅನೌನ್ಸ್ ಆದಾಗ 3ನೇ ರೌಂಡಿನ ಡೇಟ್ ಅನೌನ್ಸ್ ಆದಾಗ ಮತ್ತೊಂದು ಬಾರಿ ನಿಮಗೆ ಅಪ್ಡೇಟ್ಸನ್ನು 3 ಮತ್ತು 4ನೇ ರೌಂಡು ಕೂಡ ನೀವು GM ವಿದ್ಯಾರ್ಥಿಗಳು ಭಾಗವಹಿಸ್ಬೋದು. ಇಷ್ಟು KKR ವಿದ್ಯಾರ್ಥಿಗಳು ಈ ಒಂದು ಡೇಟ್ಸಲ್ಲಿ ಗಮನ ಇಟ್ಕೊಂಡು ನಿಮ್ಮ ಎಲ್ಲ ಅಪ್ಡೇಟ್ಸ್ಗಳನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಒಂದು ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಯಾರೆಲ್ಲ ವಿದ್ಯಾರ್ಥಿಗಳು ಕಾಮೆಡಿಕೆಯಲ್ಲಿ ಭಾಗವಹಿಸುತ್ತಾರೋ ಅವರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾಕೆಂದರೆ ಇಲ್ಲಿ GM ವಿದ್ಯಾರ್ಥಿಗಳಿಗಿಲ್ಲ, KKR ವಿದ್ಯಾರ್ಥಿಗಳಿಗೆ ಮಾತ್ರ ಇರೋದು ಸೆಕೆಂಡ್ ರೌಂಡು. ಈ ಒಂದು ಡೇಟ್ ಮುಗಿದ ಮೇಲೆ ಮತ್ತೆ 3ನೇ ರೌಂಡ್ ಸ್ಟಾರ್ಟ್ ಆಗುತ್ತೆ. ಆ 3ನೇ ರೌಂಡಿನ ಡೇಟ್ ಯಾವಾಗ ಅನೌನ್ಸ್ ಮಾಡ್ತಾರೋ ಆವಾಗ ಮತ್ತೆ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಫಾಲೋ ಮಾಡ್ತಾಯಿರಿ. ಆಗ ನಿಮಗೆ CET ಬಗ್ಗೆ, ನೀಟ್ ಬಗ್ಗೆ ಮತ್ತು ಕಾಮೆಡಿಕೆ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತವೆ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ನಮ್ಮ ಚಾನಲ್ ಮುಖಾಂತರ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.